We are in the last chapter of the pastoral epistle, 2 Timothy, chapter 4. ನಾವು ಸಭಾಪಾಲಕರ ಪತ್ರಿಕೆಯಾದಂತಹ 2ನೇ ತಿಮೋತಿಯ ಕೊನೆಯ ಅಧ್ಯಾಯ 4ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. We have already gone through 1 Timothy and Titus. ನಾವು ಈಗಾಗಲೇ 1ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಮತ್ತು ತೀತನ ಪತ್ರಿಕೆಯನ್ನು ಅಧ್ಯಯನ ಮಾಡಿ ಮುಗಿಸಿದ್ದೇವೆ. We studied it in the order in which it was written. ನಾವು ಯಾವ ಕ್ರಮದಲ್ಲಿ ಅದು ಬರೆಯಲ್ಪಟ್ಟಿತೋ ಆ ಕ್ರಮದಲ್ಲಿಯೇ ನಾವು ಅದನ್ನು ಅಧ್ಯಯನ ಮಾಡಿದ್ದೇವೆ. This is the last chapter of those epistles, and as we come to the last chapter, ಇದು ಪೌಲನ ಬರೆದಂತಹ ಕಡೆಯ ಪತ್ರಿಕೆಯಾಗಿದೆ. ನಾವು ಈ ಕಡೆಯ ಪತ್ರಿಕೆಯ ಅಂತ್ಯಕ್ಕೆ ಬರುವಾಗ Paul lives in a dungeon in Rome. ಪೌಲನು ಆ ರೋಮಾಪುರದಲ್ಲಿ ಒಂದು ಕಾರಾಗೃಹದಲ್ಲಿ ಬಂದಿಯಾಗಿದ್ದಾನೆ. And as we come to chapter 4, we can already hear the Roman authorities sharpening the sword to cut off his head. ನಾವು ಇಲ್ಲಿ 4ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ರೋಮ್ ಅಧಿಕಾರಿಗಳು ಆತನ ಶಿರಚ್ಛೇದನ ಮಾಡಲಿಕ್ಕೆ ಆ ಒಂದು ಕತ್ತಿಯನ್ನ ಮಸೆಯುತ್ತಿರುವ ಶಬ್ದವನ್ನು ನಾವು ಕೇಳಿಸಿಕೊಳ್ಳಬಹುದು. That's how serious this letter and this last chapter is. ಈ ಒಂದು ಪತ್ರಿಕೆಯಲ್ಲಿ ಈ ಕಡೆಯ ಅಧ್ಯಾಯ ಅಷ್ಟು ಗಂಭೀರವಾದದ್ದಾಗಿದೆ. Paul was a man who lived what he preached. ಪೌಲನು ತಾನು ಏನನ್ನ ಬೋಧಿಸಿದನೋ ಅದನ್ನೇ ಕೈಕೊಂಡು ನಡೆದಂತ ವ್ಯಕ್ತಿಯಾಗಿದ್ದನು. When we look at his life, he was an enemy of the gospel. ಆತನ ಜೀವಿತವನ್ನು ನಾವು ನೋಡುವಾಗ ಆತನು ಮೊದಲು ಸುವಾರ್ತೆಯ ವಿರೋಧಿಯಾಗಿದ್ದನು. He hated Jesus Christ. ಆತನು ಯೇಸು ಕ್ರಿಸ್ತನನ್ನ ದ್ವೇಷಿಸಿದನು. His main desire was to destroy the church. ಆತನ ಮೂಲಭೂತವಾದಂತ ಆಶೆ ಸಭೆಯನ್ನ ಅಥವಾ ಕ್ರೈಸ್ತರನ್ನ ನಾಶಗೊಳಿಸುವುದಾಗಿತ್ತು. But a day came when he met the Lord Jesus Christ. ಆದರೆ ಆತನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ When he met the Lord, sorry uncle, go on. He asked 2 questions to Lord. ಆತನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಸಂಧಿಸುವಂತಹ ಕಾಲವು ಬಂತು. ಆ ಸಂದರ್ಭದಲ್ಲಿ ಆತನು ಕರ್ತನಿಗೆ 2 ಪ್ರಶ್ನೆಗಳನ್ನ ಕೇಳುತ್ತಾನೆ. Who are you, Lord? ಕರ್ತನೇ ನೀನ್ ಯಾರು? It's very important everyone to know who the Lord is. ಕರ್ತನು ಯಾರಾಗಿದ್ದಾನೆ ಎಂಬ ವಿಷಯವನ್ನು ತಿಳಿದುಕೊಳ್ಳುವುದು ಎಲ್ಲರಿಗೂ ಪ್ರಾಮುಖ್ಯವಾದದ್ದು. The second question, once he came to know who it was, what do you want me to do? 2ನೇ ಪ್ರಶ್ನೆ ಆತನು ಕೇಳಿದ್ದು ಕರ್ತನು ಯಾರೆಂಬುದನ್ನು ತಿಳಿದುಕೊಂಡ ನಂತರ ನಾನು ಏನು ಮಾಡಬೇಕೆಂಬುದಾಗಿ ಬಯಸುತ್ತಿ. There on that road he committed his life to the cause of the Lord and the gospel. ಆ ಒಂದು ದಾರಿಯಲ್ಲಿ ಆತನು ಸುವಾರ್ತೆಯ ಸೇವೆಗಾಗಿ ಮತ್ತು ಆತನ ಕರೆದಂತ ಉದ್ದೇಶಕ್ಕಾಗಿ ತನ್ನ ಜೀವಿತವನ್ನು ಸಮರ್ಪಿಸಿದನು. He never looked back. ಮತ್ತೆ ಆತನು ಹಿಂತಿರುಗಿ ನೋಡಲೇ ಇಲ್ಲ. Now we are coming to the time when he is going to be martyred. ನಾವು ಈಗ ಆತನು ರಕ್ತಸಾಕ್ಷಿಯಾಗಿ ಸಾಯುವ ಕಾಲಕ್ಕೆ ಹತ್ತಿರವಾಗಿದ್ದೇವೆ. He is turning this responsibility over to his faithful disciple Timothy. ಆತನು ಈಗ ತನ್ನ ಈ ಜವಾಬ್ದಾರಿಯನ್ನ ನಂಬಿಗಸ್ತ ಶಿಷ್ಯನಾದಂತಹ ತಿಮೋತಿಯನಿಗೆ ಹಸ್ತಾಂತರಿಸುತ್ತಿದ್ದಾನೆ. When he finished chapter 3 last week, ನಾವು ಕಳೆದ ವಾರ 3ನೇ ಅಧ್ಯಾಯವನ್ನ ಮುಗಿಸುವಾಗ he told Timothy about the word of God. God breathed scriptures. ಆತನು ದೇವರ ವಾಕ್ಯದ ಕುರಿತಾಗಿ ತಿಮೋತಿಯನಿಗೆ ಹೇಳುವವನಾಗಿ ದೇವರು ತನ್ನ ಈ ವಾಕ್ಯಗಳನ್ನು ಆತನು ಉಸುರಿದನು ಎಂಬುದಾಗಿ ಹೇಳುತ್ತಾನೆ. Then he said, you knew the scripture from a childhood. ಮತ್ತು ಆತನಿಗೆ ನೀನು ಬಾಲ್ಯದಿಂದಲೇ ದೇವರ ವಾಕ್ಯವನ್ನ ತಿಳಿದಿದ್ದಿ ಎಂಬುದಾಗಿ ಹೇಳುತ್ತಾನೆ. But this scripture brought you to salvation when you placed your faith in the Lord Jesus Christ. ನೀನು ಓದಿದಂತ ಈ ಶಾಸ್ತ್ರಗಳು ನಿನಗೆ ರಕ್ಷಣೆಯನ್ನ ಯಾವಾಗ ಕೊಟ್ಟವು ಅಂದರೆ ನೀನು ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆಯನ್ನ ಇಟ್ಟಾಗ. And then he told the prophet the benefits of the word of God. ಮತ್ತು ಆತನಿಗೆ ಒಂದು ದೇವರ ವಾಕ್ಯದ ಆ ಒಂದು ಉಪಯೋಗ ಏನು ಎಂಬುದಾಗಿ ಆತನಿಗೆ ತಿಳಿಸುವವನಾಗಿದ್ದನು.
Let's read 16 and 17 one more time before we go to chapter 4. ನಾವು 4ನೇ ಅಧ್ಯಾಯಕ್ಕೆ ಹೋಗುವುದಕ್ಕಿಂತ ಮುಂಚೆ 2 ತಿಮೋಥೆಯನ ಪತ್ರಿಕೆ 3ನೇ ಅಧ್ಯಾಯದ 16 ಮತ್ತು 17ನೇ ವಚನವನ್ನು ಮತ್ತೊಮ್ಮೆ ಓದಿಕೊಳ್ಳೋಣ. ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Paul is placing a heavy burden of ministry on this young disciple. ಪೌಲನು ಸುವಾರ್ತೆಯ ಸೇವೆ ಎಂಬಂತ ಆ ಭಾರವಾದ ಕೆಲಸವನ್ನ ಈ ಯೌವನಸ್ಥ ಶಿಷ್ಯನ ಬೆನ್ನ ಮೇಲೆ ಹಾಕುತ್ತಿದ್ದಾನೆ. You want to be a man of God? There is no other way. ನೀನು ದೇವರ ಮನುಷ್ಯನಾಗಬೇಕೆಂದಿದ್ದರೆ ಬೇರೆ ಯಾವ ಮಾರ್ಗವೂ ಇಲ್ಲ. That name man of God is a unique name to the Old Testament. Many God's servants are called that name, but in the New Testament only Timothy is called by that name. ಈ ದೇವರ ಮನುಷ್ಯನು ಎಂಬಂತ ಹೆಸರು ಅತ್ಯಂತ ವಿಶೇಷವಾದದ್ದು. ಯಾಕಂದರೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ದೇವ ಸೇವಕರು ದೇವರ ಮನುಷ್ಯರು ಎಂಬುದಾಗಿ ಕರೆಯಲ್ಪಟ್ಟರು. ಹೊಸ ಒಡಂಬಡಿಕೆಯಲ್ಲಿ ಕೇವಲ ತಿಮೋಥೆಯನು ಮಾತ್ರ ದೇವರ ಮನುಷ್ಯನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. So the emphasis in this pastor epistle is about the preaching of the word of God. ಆದ್ದರಿಂದ ಈ ಒಂದು ಸಭಾಪಾಲಕರ ಪತ್ರಿಕೆಯ ಮೂಲ ಉದ್ದೇಶ ಅಥವಾ ಒತ್ತಿ ಹೇಳುವಂತದ್ದು ಏನಾಗಿದೆ ಅಂದರೆ ಸಭೆಗೆ ಬೋಧಿಸುವ ಕ್ರಮದ ವಿಷಯದಲ್ಲಿ. Now let's come to chapter 4. ನಾವು 4ನೇ ಅಧ್ಯಾಯಕ್ಕೆ ಬರೋಣ. We will read verses 1 to 5. ನಾವು 1ರಿಂದ 5ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು. ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು. ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. May the Lord add his special blessing to his precious word as we study it. ನಾವು ಈ ಓದಿದಂತ ಈ ವಾಕ್ಯಗಳಿಗೆ ದೇವರು ತನ್ನ ವಿಶೇಷವಾದಂತಹ ಆಶೀರ್ವಾದಗಳನ್ನ ಕೂಡಿಸಲಿ. Paul started the topic of faithfulness to God's word in chapter 3 verse 14. ನಾವು 3ನೇ ಅಧ್ಯಾಯದ 14ನೇ ವಚನದಲ್ಲಿ ನೋಡುವಾಗ ದೇವರಿಗೆ ನಂಬಿಗಸ್ತನಾಗಿರುವುದು ಹೇಗೆ ಎಂಬಂತ ವಿಷಯವನ್ನ ಪೌಲನು ಅಲ್ಲಿ ಪ್ರಾರಂಭಿಸಿದನು. Faithfulness to God's word. ದೇವರ ವಾಕ್ಯಕ್ಕೆ ನಂಬಿಗಸ್ತನಾಗಿರುವುದು ಹೇಗೆ? Now he's continuing it in chapter 4. ಅದನ್ನ ಆತನು 4ನೇ ಅಧ್ಯಾಯದಲ್ಲಿ ಮುಂದುವರಿಸುವವನಾಗಿದ್ದಾನೆ. In the very first verse he gives a solid charge to Timothy. ಮೊದಲನೆಯ ಕೆಲವು ವಚನಗಳಲ್ಲಿಯೇ ಆತನು ತಿಮೋಥೆಯನಿಗೆ ಆ ಬಲವುಳ್ಳ ಗಟ್ಟಿಯಾದಂತಹ ಒಂದು ಆಜ್ಞೆಯನ್ನ ಕೊಡುತ್ತಿದ್ದಾನೆ. It would be difficult to see how Paul could have made this charge any more weighty. ಗಂಭೀರವಾಗಿ. It's a charge, it's a military phrase. ಇನ್ನು ಈ ಒಂದು ಆಜ್ಞೆಗಳನ್ನ ಭಾರವುಳ್ಳ ಕಷ್ಟವಾದಂತಹ ಆಜ್ಞೆಗಳನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನನಗೆ ಅನ್ನಿಸುತ್ತದೆ. ಅದು ಒಂದು ಸೈನಿಕ. The first time Paul is charging Timothy. ಸೈನ್ಯದಲ್ಲಿ ಆಜ್ಞೆ ಕೊಡುವ ರೀತಿಯಲ್ಲಿ ಆಜ್ಞೆಯನ್ನು ಕೊಡುತ್ತಿದ್ದಾನೆ. ಇದು ಮೊದಲನೇ ಸಾರಿ ಅಲ್ಲ ಪೌಲನು ತಿಮೋಥೆಯನಿಗೆ ಆಜ್ಞೆ ಕೊಡುತ್ತಿರುವುದು. Let's look at 1 Timothy 5:21. ನಾವು 1 ತಿಮೋಥೆಯನ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು ನೋಡಿಕೊಳ್ಳೋಣ. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನೂ ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳುತ್ತೇನೆ. Chapter 6 verse 13. 6ನೇ ಅಧ್ಯಾಯ 13ನೇ ವಚನ. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತ
ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, the same language he is using in chapter 4 verse 1. ಇಲ್ಲಿ ಉಪಯೋಗಿಸಿರುವಂತಹ ಅದೇ ಭಾಷೆಯನ್ನ ಆತ 4ನೇ ಅಧ್ಯಾಯದ 1ನೇ ವಚನದಲ್ಲಿ ಉಪಯೋಗಿಸುತ್ತಿದ್ದಾನೆ. Not only in the name of God and Christ, but in the light of the coming judgment and Christ's return. That is what we read in verse 1. ನಾವು 1ನೇ ವಚನದಲ್ಲಿ ನೋಡುವಂತದ್ದು ಏನೆಂದರೆ, ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಎಂಬುದಾಗಿ ಆತನು ಹೇಳುತ್ತಾನೆ. He is telling it, ಆಣ ಇಟ್ಟು ಹೇಳು, ಪ್ರಮಾಣ ಮಾಡಿ, I adjure you and before God and Christ and in the light of his appearing. ಆತನು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆತನ ಪ್ರತ್ಯಕ್ಷತೆಯ ಆ ಒಂದು ನಿರೀಕ್ಷೆಯ ಮೇಲೆಯೂ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಎಂದು ಇಲ್ಲಿ ಹೇಳುತ್ತಾನೆ. And in the light of the coming judgment in connection with the appearing of the Lord and his kingdom. ಮತ್ತು ಕರ್ತನ ಆ ಬರೋಣದಲ್ಲಿ ಮತ್ತು ಆತನ ರಾಜ್ಯ ಸ್ಥಾಪನೆಯಲ್ಲಿ ನಡೆಯುವಂತಹ ಆ ಒಂದು ನ್ಯಾಯ ತೀರ್ಪಿನ ಮೇಲೆಯೂ ನಾನು ಆಣೆ ಇಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. We can see that in 1 Timothy 6:14. ಅದನ್ನು ನಾವು 1 ತಿಮೋಥೆ 6ನೇ ಅಧ್ಯಾಯ 14ನೇ ವಚನದಲ್ಲಿಯೂ ಕೂಡ ನಾವು ನೋಡಿಕೊಳ್ಳಬಹುದು. Let's read that 6:14. 1 ತಿಮೋಥೆ 6ನೇ ಅಧ್ಯಾಯ 14ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸ್ವಾರ್ಥೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. The same chapter, 2 Timothy chapter 4 verse 8. ಅದೇ 2 ತಿಮೋಥೆ 4ನೇ ಅಧ್ಯಾಯ 8ನೇ ವಚನದಲ್ಲಿಯೂ ನಾವು ಹೀಗೆ ನೋಡಿಕೊಳ್ಳುತ್ತೇವೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. So he is telling about that day which is going to soon come. ಆತನು ಇನ್ನೇನೋ ಬರ್ಲಿಕ್ಕಿರುವಂತ ಆ ದಿನದ ಕುರಿತಾಗಿ ಮಾತನಾಡುತ್ತಿದ್ದಾನೆ. In Titus 2:13 also we saw that. ನಾವು ತೀತನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿಯೂ ಕೂಡ ನಾವು ಇದನ್ನ ನೋಡುತ್ತೇವೆ. Titus 2:13. 2ನೇ ಅಧ್ಯಾಯ ತೀತನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. This is not talking about the rapture, it is talking about his appearing in glory to establish his kingdom. ಈ ವಚನ ಆತನ ಸಭೆಯ ಎತ್ತಲ್ಪಡುವಿಕೆಯ ವಿಷಯದಲ್ಲಿ ಮಾತನಾಡುತ್ತಿಲ್ಲ, ಬದಲಾಗಿ ಕರ್ತನು ಆತನು ತನ್ನ ಮಹಿಮೆಯಿಂದ ಎಲ್ಲರಿಗೂ ಆತನು ಕಾಣಿಸಿಕೊಳ್ಳುವ ಹಾಗೆ ಬರುವುದನ್ನ ಕುರಿತಾಗಿ ಮಾತನಾಡುತ್ತಿದೆ. And the emphasis is on he is the judge of the living and the dead. ಇಲ್ಲಿ ಒತ್ತಿ ಹೇಳುತ್ತಿರುವಂತಹ ವಿಷಯವೇನೆಂದರೆ ಆತನು ಸತ್ತವರಿಗೂ ಮತ್ತು ಬದುಕಿರುವವರಿಗೂ ಆತನು ನ್ಯಾಯಸ್ಥಾಪಕನು, ನ್ಯಾಯಾಧೀಶನು ಎಂಬುದಾಗಿ. Dear God's people, whatever we do should be in the light of that awareness that there is a coming judgment day. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮಾಡುವಂತ ಯಾವುದೇ ಕಾರ್ಯಗಳನ್ನ ಒಂದು ನ್ಯಾಯ ತೀರ್ಪಿನ ದಿನವೂ ಬರುತ್ತದೆ ಎಂಬಂತ ಬೆಳಕಿನಲ್ಲಿ ನಾವು ಮಾಡಬೇಕು. Our the Lord has an all-seeing eyes. In Revelation 1, we read about his eyes, which is like a burning fire. ನಮ್ಮ ದೇವರು ಆತನು ಎಲ್ಲವನ್ನು ನೋಡುವ ಕಣ್ಣುಳ್ಳವನಾಗಿದ್ದಾನೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ ಕಣ್ಣುಗಳು ದಹಿಸುವ ಅಗ್ನಿಯ ಹಾಗಿದ್ದವು ಎಂಬುದಾಗಿ ನೋಡುತ್ತೇವೆ. Here Jesus Christ is spoken as the one who will judge. ಇಲ್ಲಿ ಯೇಸು ಕ್ರಿಸ್ತನನ್ನ ಆತನೇ ನ್ಯಾಯ ತೀರ್ಪು ಮಾಡುವವನು ಎಂಬುದಾಗಿ ಬಿಂಬಿಸಲ್ಪಟ್ಟಿದೆ. We know that he is today the savior of the world. ನಮಗೆ ಗೊತ್ತು ಆತನು ಈಗ ಈ ಲೋಕದ ರಕ್ಷಕನಾಗಿದ್ದಾನೆ. Very soon he will come as the judge of the same world. ಇನ್ನೇನೋ ಬರ್ಲಿಕ್ಕಿರುವಂತ ಕಾಲದಲ್ಲಿ ಆತನು ಈ ಲೋಕಕ್ಕೆ ನ್ಯಾಯಾಧೀಶನಾಗಿ ಬರುತ್ತಾನೆ. The reason why Jesus Christ is the judge is given in John's Gospel chapter 5.
ಯೇಸು ಕ್ರಿಸ್ತನು ಯಾಕೆ ನ್ಯಾಯಾಧೀಶನಾಗಿದ್ದಾನೆ ಎಂಬುದಾಗಿ ನೋಡುವುದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಕಾರಣವನ್ನ ನಾವು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. Let's look at 5:22 to 24. 22 to 24. ನಾವು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 22ರಿಂದ 24ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. And verse 27 also. ನಾವು 27ನೇ ವಚನವನ್ನು ಓದಿಕೊಳ್ಳೋಣ. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. Here we see why Jesus Christ is the coming judge. ಇಲ್ಲಿ ನಾವು ಯಾಕೆ ಯೇಸು ಕ್ರಿಸ್ತನೇ ಬರಲಿಕ್ಕಿರುವಂತ ನ್ಯಾಯಾಧೀಶನು ಎಂಬುದಾಗಿ ನೋಡುತ್ತೇವೆ. Because he became a man. ಯಾಕೆಂದ್ರೆ ಆತನು ಮನುಷ್ಯನಾಗಿ ಬಂದನು. He took our place. ಆತನು ನಮ್ಮ ಸ್ಥಾನದಲ್ಲಿ ನಿಂತನು. He understands what we go through. ಆತನು ನಾವು ಏನನ್ನ ಹಾದು ಹೋಗುತ್ತೇವೋ ಅದನ್ನ ಅರ್ಥ ಮಾಡಿಕೊಳ್ಳುತ್ತಾನೆ. God in heaven, God is a spirit being. ಪರಲೋಕದಲ್ಲಿರುವಂತಹ ತಂದೆಯು ಆತನು ಆತ್ಮ ಸ್ವರೂಪನಾಗಿದ್ದಾನೆ. And Jesus became a man. He understands. He died for man. He is calling people to come. When they reject it, the same Jesus will one day will be the judge at the great white throne. ಯೇಸು ಕ್ರಿಸ್ತನು ಆತನು ಮಾನವನಾಗಿ ಬಂದದ್ದರಿಂದ ಮಾನವನು ಏನು ಹಾದು ಹೋಗುತ್ತಾನೋ ಅದನ್ನ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಆತನಿಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನ ಕೊಟ್ಟನು. ಆತನನ್ನ ರಕ್ಷಣೆಗಾಗಿ ಕರೆಯುವಾತನಾಗಿದ್ದಾನೆ ಮತ್ತು ಆತನನ್ನ ತಿರಸ್ಕರಿಸುವವರಿಗೆ ಒಂದು ದಿನ ಆತನೇ ನ್ಯಾಯಾಧೀಶನಾಗಿರುತ್ತಾನೆ. In Hebrews 1 we read that ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ಹೇಗೆ ತಪ್ಪಿಸು? How will you escape if you neglect so great a salvation? ನಾವು ಇಬ್ರಿಯ 1ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನ ನಾವು ಕಡೆಗಣಿಸುವುದಾದರೆ, ತಿರಸ್ಕರಿಸುವುದಾದರೆ ದೇವರ ಆ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದು ಹೇಗೆ? So there is a coming judgment. ಆದ್ದರಿಂದ ದೇವರ ನ್ಯಾಯ ತೀರ್ಪು ಬರುವಂತದಾಗಿದೆ. He is judging the living and the dead. ಆತನು ಬದುಕಿರುವವರನ್ನ ಸತ್ತವರನ್ನು ಕೂಡ ನ್ಯಾಯ ತೀರಿಸುತ್ತಾನೆ. There can be two meanings for this. ಇದಕ್ಕೆ 2 ಅರ್ಥಗಳನ್ನು ನಾವು ಕೊಡಬಹುದು. One can be living physically today. ಒಂದನೇ ಅರ್ಥ ಈಗ ದೈಹಿಕವಾಗಿ ಜೀವಿಸುತ್ತಿರುವವರಿಗೆ ನ್ಯಾಯ ತೀರ್ಪನ್ನು ಮಾಡುತ್ತಾನೆ. And those who die. ಮತ್ತು ಸತ್ತು ಹೋದವರಿಗೂ ನ್ಯಾಯ ತೀರ್ಪು ಮಾಡುತ್ತಾನೆ. Another meaning is the living means those who believed in him. ಮತ್ತು ಆತನನ್ನ ನಂಬಿ ಜೀವಿಸುತ್ತಿರುವವರಿಗೂ ಆತನ ನ್ಯಾಯ ತೀರಿಸುತ್ತಾನೆ. And the dead are those who do not know the Lord. And we read in Ephesians 2, we were dead in our sins and trespasses. ಮತ್ತು ಯೇಸು ಕ್ರಿಸ್ತನನ್ನ ಅರಿಯದೆ ಸತ್ತು ಹೋಗಿರುವಂತವರು, ಅಂದರೆ ಆತ್ಮಿಕವಾಗಿ ನಾವು ನೋಡುವ ಹಾಗೆ ಎಫೆಸದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಸತ್ತು ಹೋದಂತವರಿಗೂ ಆತ್ಮದಲ್ಲಿ ಸತ್ತವರಿಗೂ ಆತ ನ್ಯಾಯ ತೀರ್ಪು ಮಾಡುತ್ತಾನೆ. The topic about the judgment of God, the different judgment, is a study by itself. ದೇವರ ನ್ಯಾಯ ತೀರ್ಪು ಎಂಬಂತ ಈ ವಿಷಯ ಅಧ್ಯಯನಕ್ಕೆ ಅದೇ ಬೇರೆಯಾದಂತ ಒಂದು ವಿಷಯವಾಗಿದೆ. I am not going to go into that. ಅದರ ವಿವರಣೆಗೆ ನಾನು ಹೋಗುವುದಿಲ್ಲ. But the unbelievers have a judgment at the great white throne. ಅವಿಶ್ವಾಸಿಗಳಿಗೆ, ಕ್ರಿಸ್ತನನ್ನ ನಂಬದವರಿಗೆ ಆ ಮಹಾ ಬಿಳಿ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪುಂಟು. Believers, you and I also have a judgment. It is at the judgment seat of Christ after the rapture. ವಿಶ್ವಾಸಿಗಳಂತ ನಮಗೆ ನಿಮಗೂ ಕೂಡ ಒಂದು ನ್ಯಾಯ ತೀರ್ಪಾಗುತ್ತದೆ. ಅದು ಎಲ್ಲಿ ಅಂದರೆ ಸಭೆಯು ಎತ್ತಲ್ಪಟ್ಟ ನಂತರ ಕ್ರಿಸ್ತನ ನ್ಯಾಯಾಸನದ ಮುಂದೆ ಆ ತೀರ್ಪಾಗುತ್ತದೆ. Romans 8:1 says we don't have condemnation anymore. ರೋಮ 8ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ಕ್ರಿಸ್ತನಲ್ಲಿರುವವರಿಗೆ ನ್ಯಾಯ ವಿಚಾರಣೆ ಇಲ್ಲವೇ ಇಲ್ಲ, ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಅಪರಾಧ ನಿರ್ಣಯವೂ ಇಲ್ಲ. That is the great white throne judgment.
ಅದೇ ಆ ಮಹಾ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು. But we have to give an account of our life from the time we have put our faith in him. ಆದರೆ ನಾವು ಕರ್ತನನ್ನ ನಂಬಿದಂತ ದಿನದಿಂದ ಯಾವ ಕಾರ್ಯಗಳನ್ನು ಮಾಡಿದ್ದೇವೋ ಅದಕ್ಕೆ ಲೆಕ್ಕ ಒಪ್ಪಿಸುವವರಾಗಿರಬೇಕು. Apostle Peter is also sharing the same thing in 1 Peter chapter 4 verse 5. ಅಪೊಸ್ತಲ ಅಂತ ಪೇತ್ರನು ಕೂಡ ಇದೇ ವಿಷಯವನ್ನ 1ನೇ ಪೇತ್ರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹಂಚಿಕೊಳ್ಳುತ್ತಾನೆ. Chapter 4 verse 5. 4ನೇ ಅಧ್ಯಾಯ 1 ಪೇತ್ರದವರಿಗೆ ಬರೆದ ಪತ್ರಿಕೆ 5ನೇ ವಚನದಲ್ಲಿ ಹಂಚಿಕೊಳ್ಳುತ್ತಾನೆ. Chapter 4 verse 5. 1 ಪೇತ್ರ 4ನೇ ಅಧ್ಯಾಯ 5ನೇ ವಚನ. ಅವರು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ಉತ್ತರ ಕೊಡಬೇಕು. Let me ask anyone listening to me, are you sure you have passed from death to life? ನನ್ನ ಈ ಮಾತನ್ನ ಕೇಳುತ್ತಿರುವವರಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸುತ್ತೇನೆ. ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀರಿ ಎಂಬಂತ ಖಾತ್ರಿ ನಿಮ್ಮ ಮನಸ್ಸಿನಲ್ಲಿ ಉಂಟಾ? John 5 verse 24. ಯೋಹಾನ 5ನೇ ಅಧ್ಯಾಯ 24ನೇ ವಚನ. John 5 verse 24. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. If you are not confident of that, tonight may be the night you can make the decision to be sure that you have passed from death to life. ನಿಮಗೆ ಆ ಒಂದು ವಿಶ್ವಾಸ ಇಲ್ಲದೆ ಹೋದರೆ ಇದೇ ನಿಮಗೆ ಆ ರಕ್ಷಣೆ ಹೊಂದಲಿಕ್ಕೆ ಇರುವಂತಹ ರಾತ್ರಿಯಾಗಿದೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವ ಒಂದು ಅವಕಾಶ ನಿಮಗುಂಟು. John chapter 11 verse 25, Jesus said, I am the resurrection and the life. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನೇ ಜೀವವೂ ಪುನರುತ್ಥಾನವೂ ಆಗಿದ್ದೇನೆ. And those who believe in me will, even though they die, they will live. ಮತ್ತು ನನ್ನನ್ನು ನಂಬುವವನು ಆತನು ಸತ್ತರೂ ಬದುಕುತ್ತಾನೆ. And after that he said, those who live and believe will never die. ಮತ್ತು ನಂತರ ಆತನು ಹೇಳುತ್ತಾನೆ, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. This is the greatest claim that only the Lord Jesus Christ can make. ಕೇವಲ ಯೇಸು ಕ್ರಿಸ್ತನು ಮಾತ್ರ ಮಾಡಲಿಕ್ಕೆ ಸಾಧ್ಯವಾದಂತಹ ಒಂದು ಮಾತು ಇದಾಗಿದೆ. No leaders of the world has ever made a claim like that. ಈ ಲೋಕದಲ್ಲಿರುವಂತಹ ನಾಯಕರು ಯಾರು ಕೂಡ ಇಂತಹ ಒಂದು ವಿಶ್ವಾಸವನ್ನ ಮಾತನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. So coming back to 2 Timothy chapter 4, when he appears to set up the kingdom, there will be a general resurrection and a general judgment. ನಾವು 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಹಿಂತಿರುಗಿ ಬರುವಾಗ 2 Timothy 4ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ಕ್ರಿಸ್ತನು ತನ್ನ ರಾಜ್ಯವನ್ನ ಸ್ಥಾಪಿಸುವಾಗ ಅಲ್ಲಿ ಸಾಮಾನ್ಯವಾದ ಪುನರುತ್ಥಾನ ಮತ್ತು ವಿಶೇಷವಾದ ಪುನರುತ್ಥಾನ, 2 ರೀತಿಯ ಪುನರುತ್ಥಾನಗಳಾಗುತ್ತವೆ. And Jesus Christ will be the judge. ಮತ್ತು ಯೇಸು ಕ್ರಿಸ್ತನು ಆತನು ನ್ಯಾಯಾಧಿಪತಿ ಆಗಿರುತ್ತಾನೆ. Christ appearing and his kingdom are presented by Paul as motivation for faithful service. ಕ್ರಿಸ್ತನ ಬರೋಣ, ಆತನ ರಾಜ್ಯದ ಸ್ಥಾಪಿಸುವಿಕೆ ಮತ್ತು ನ್ಯಾಯ ತೀರ್ಪು, ಅದು ಪೌಲನು ಇಲ್ಲಿ ಬರೆಯುವಾಗ ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಬರೆದಿದ್ದಾನೆ. From other scriptures we know that second coming is not the time he will judge the dead. ಬೇರೆಯ ಸತ್ಯವೇದದ ಇನ್ನೂ ಕೆಲವು ವಚನಗಳಿಂದ ನಮಗೆ ಗೊತ್ತಾಗುವ ಸತ್ಯಾಂಶವೇನೆಂದರೆ ಕರ್ತನ 2ನೇ ಬರೋಣದಲ್ಲಿ ಆತನು ಸತ್ತವರಿಗೆ ನ್ಯಾಯ ವಿಚಾರಣೆ ಮಾಡುವುದಿಲ್ಲ. In Revelation 20 verse 5 we see that day when at the end of the millennium then he will be the judge at the great white throne. ಮತ್ತು ಪ್ರಕಟಣೆ ಗ್ರಂಥದ 20ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ನಾವು ನೋಡುವುದೇನೆಂದರೆ ಈ ಯುಗದ ಅಂತ್ಯದಲ್ಲಿ ಆತನು ಸತ್ತವರಿಗೆ ನ್ಯಾಯ ತೀರ್ಪನ್ನ ಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. As for believers, ಆದರೆ ವಿಶ್ವಾಸಿಗಳಿಗಾದರೂ before his second coming, ಆತನ 2ನೇ ಬರೋಣಕ್ಕೆ ಮುಂಚೆಯೇ I could not hear you completely, uncle.
At the rapture, there will be, after the rapture, there will be the judgment seat of Christ. ವಿಶ್ವಾಸಿಗಳಿಗಾದರೂ ಸಭೆಯು ಎತ್ತಲ್ಪಟ್ಟ ನಂತರ ಕ್ರಿಸ್ತನ ನ್ಯಾಯಾಸನದ ಮುಂದೆ ನ್ಯಾಯ ತೀರ್ಪು ನಡೆಯುವಂತದಾಗಿದೆ. And the judgment seat of Christ and the marriage of the Lamb are the two events that will happen after the rapture in heaven. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಡೆಯುವಂತ ನ್ಯಾಯ ತೀರ್ಪು ಮತ್ತು ಯಜ್ಞದ ಕುರಿಯಾದವನೊಟ್ಟಿಗೆ ಸಭೆಯ ಆ ಒಂದು ವಿವಾಹ, ಇದೆರಡು ಸಭೆಯು ಎತ್ತಲ್ಪಟ್ಟ ನಂತರ ನಡೆಯುವಂತ ಎರಡು ಕಾರ್ಯಗಳು. At the same time in earth there will be a 7 years of terrible tribulation when the Antichrist will be ruling. ಅದೇ ಸಮಯದಲ್ಲಿ ಭೂಮಿಯ ಮೇಲೆ 7 ವರ್ಷದ ಮಹಾ ಸಂಕಟ ಕಾಲದ ದಿನಗಳಿರುತ್ತವೆ ಮತ್ತು ಕ್ರಿಸ್ತ ವಿರೋಧಿಯು ಆಳುತ್ತಿರುತ್ತಾನೆ. The rewards will be given to the believers at the judgment seat of Christ. ಕ್ರಿಸ್ತನ ನ್ಯಾಯಾಸನದ ಮುಂದೆ ವಿಶ್ವಾಸಿಗಳಿಗೆ ಆ ಬಿರುದುಗಳು ಕೊಡಲ್ಪಡುತ್ತವೆ. And that will be manifested at Christ appearing for his kingdom. ಮತ್ತು ಅದು ಯಾವಾಗ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂದರೆ ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ 2ನೇ ಸಾರಿ ಈ ಲೋಕಕ್ಕೆ ಬರುವಾಗ ಕಾಣಿಸುತ್ತದೆ. Believers' reward for their service will be manifested openly at the time of his coming for his kingdom. ವಿಶ್ವಾಸಿಗಳು ಈ ಭೂಲೋಕದಲ್ಲಿ ಕರ್ತನಿಗಾಗಿ ಮಾಡಿದಂತ ಸೇವೆಯ ಆ ಬಿರುದುಗಳು ಅದು ಸಾರ್ವಜನಿಕವಾಗಿ ಅದು ಕರ್ತನ 2ನೇ ಬರೋಣದಲ್ಲಿ ಅದು ಕಾಣಿಸುವಂತದಾಗಿರುತ್ತದೆ. 2 Thessalonians 1 verse 10, please read it. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. 2 ಥೆಸಲೋನಿಕ 1:10ನೇ ವಚನ. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. The first part of that verse says that Christ will be glorified in us. ಈ ವಚನ ಭಾಗದ ಮೊದಲನೆಯ ಭಾಗದಲ್ಲಿ ನಾವು ನೋಡುವಾಗ ನಮ್ಮ ಮೂಲಕವಾಗಿ ಕ್ರಿಸ್ತನು ಮಹಿಮೆಯನ್ನು ಹೊಂದುತ್ತಾನೆ ಎಂದು ನೋಡುತ್ತೇವೆ. And his kingdom come was the prayer of God's people all through the centuries. ಆ ಒಂದು ಯುಗದ ಸಭೆ ಸ್ಥಾಪಿಸಲ್ಪಟ್ಟಂತಹ ಆ ಒಂದು ಶತಮಾನದಲ್ಲಿಯೂ ವಿಶ್ವಾಸಿಗಳ ಪ್ರಾರ್ಥನೆ ಏನಾಗಿದೆ ಎಂದರೆ ನಿನ್ನ ರಾಜ್ಯವು ಬರಲಿ. And one day that is going to come and we will be glorified when he is glorified. ಆ ದಿನವು ಒಂದು ದಿನ ಬರುವಂತದಾಗಿರುತ್ತದೆ ಮತ್ತು ಆತನಿಗೆ ಮಹಿಮೆ ಆಗುವಾಗ ನಮಗೂ ಕೂಡ ಮಹಿಮೆ ಆಗುವಂತದಾಗಿದೆ. So Christ is the judge of the living and the dead. ಆದ್ದರಿಂದ ಕ್ರಿಸ್ತನೇ ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿದ್ದಾನೆ. None can escape from the judgment of the Lord Jesus Christ. ಯಾರು ಕ್ರಿಸ್ತನ ಆ ಒಂದು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. Believers have one kind of judgment which is actually a rewarding ceremony, bema seat. For the unbelievers it's a horrible judgment that will cast them into the lake of fire. ವಿಶ್ವಾಸಿಗಳಿಗೆ ಒಂದು ವಿಶೇಷ ವಿಧವಾದಂತ ನ್ಯಾಯ ತೀರ್ಪು ಉಂಟು. ಅದು ಬಿರುದನ್ನು ಕೊಡುವಂತ ನ್ಯಾಯ ತೀರ್ಪು, ಭೀಮಾ ಸಿಂಹಾಸನದ ಮುಂದೆ ನಡೆಯುವಂತ ನ್ಯಾಯ ತೀರ್ಪು. ಅವಿಶ್ವಾಸಿಗಳಿಗಾದರೂ ಕ್ರಿಸ್ತ ನಂಬಿಕೆ ಇಲ್ಲದವರಿಗಾದರೂ ಅವರನ್ನ ನಿತ್ಯ ನಾಶನಕ್ಕೆ ನಡೆಸುವಂತಹ ಒಂದು ನ್ಯಾಯ ತೀರ್ಪು ನಡೆಯುತ್ತದೆ. This statement in verse 1 should challenge Timothy to take his responsibility very seriously. ಈ 1ನೇ ವಚನದಲ್ಲಿರುವಂತಹ ಈ ಒಂದು ಸವಾಲು ತಿಮೋತಿಯನಿಗೆ ತನ್ನ ಆ ಒಂದು ಜವಾಬ್ದಾರಿಕೆಯನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಅದು ಸವಾಲೆಸೆಯುವಂತದಾಗಿದೆ. Now Paul is coming to the thrust of the center theme. ಈ ಒಂದು ಪತ್ರಿಕೆಯ ಮೂಲ ಉದ್ದೇಶವಾದಂತಹ ಆ ಒಂದು ಯಾವ ಉದ್ದೇಶವಿದೆಯೋ ಅದರ ತುದಿಗೆ ಪೌಲನು ಬರುತ್ತಿದ್ದಾನೆ. Verse 2, the beginning, preach the word. 2ನೇ ವಚನದ ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ. Verse 2, preach the word. 2 Timothy chapter 4, verse 2. 2ನೇ ವಚನ, ದೇವರ ವಾಕ್ಯವನ್ನ ಸಾರು. It may sound very simple, but it is the most profound order. Preach the word.
ಇದು ಕೇಳಿಸಿಕೊಳ್ಳುವುದಕ್ಕೆ ಅತ್ಯಂತ ಸರಳವಾಗಿ ಕೇಳಿಸಬಹುದು, ಆದರೆ ಇದು ಬೋಧಿಸಲ್ಪಟ್ಟಂತಹ ಆಜ್ಞೆಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಆಜ್ಞೆಯಾಗಿದೆ. In chapter 3, he told that there will be perilous time in the last days. 3ನೇ ಅಧ್ಯಾಯದಲ್ಲಿ ಆತನು ಹೇಳಿದನು, ಕಡೆಯ ದಿನಗಳು ಅದು ಕಠಿಣವಾದ ದಿನಗಳು ಎಂಬುದಾಗಿ. Because of all that is going to happen, we have a serious work to do. ಏನು ಮುಂದೆ ಸಂಭವಿಸುತ್ತದೋ ಆ ಗಂಭೀರತೆಯಿಂದ ನಾವು ಒಂದು ಗಂಭೀರವಾದಂತಹ ಕಾರ್ಯವನ್ನು ಮಾಡಬೇಕಾಗಿದೆ. This is not only for Timothy, this is for all God's servants, and actually this is for all children of God. ಇದು ಕೇವಲ ತಿಮೋಥಿಯನಿಗೆ ಕೊಟ್ಟಿರುವಂತಹ ಆಜ್ಞೆ ಅಲ್ಲ, ಬದಲಾಗಿ ಎಲ್ಲಾ ದೇವರ ಸೇವಕರಿಗೂ ಮತ್ತು ಎಲ್ಲಾ ದೇವರ ಮಕ್ಕಳಿಗೂ ಕೊಡಲ್ಪಟ್ಟಿರುವಂತಹ ಆಜ್ಞೆಯಾಗಿದೆ. All believers may not be gifted to preach and teach the word of God. ಎಲ್ಲಾ ವಿಶ್ವಾಸಿಗಳಿಗೂ ಸ್ವಾರ್ಥೆಯನ್ನ ಸಾರುವ preaching and teaching the word of God. ಸುವಾರ್ತೆಯವರ ಮತ್ತು ಬೋಧಿಸುವವರ ಎಲ್ಲರಿಗೂ ಕೊಡಲ್ಪಟ್ಟಿಲ್ಲದೆ ಇರಬಹುದು. But everyone is to be a witness to share the gospel. ಆದರೆ ಎಲ್ಲರೂ ಸುವಾರ್ತೆಗೆ ಸಾಕ್ಷೀಕರಿಸಲಿಕ್ಕೆ ಸಾಧ್ಯ ಉಂಟು. You remember after the resurrection of the Lord Jesus Christ in Acts 1, when he was with the disciples, what was their main concern? Acts chapter 1 verse 6. ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ಆತನು ಪುನರುತ್ಥಾನವಾಗಿ ತನ್ನ ಶಿಷ್ಯರೊಟ್ಟಿಗೆ ಮೊದಲು ಕಾಣಿಸಿಕೊಟ್ಟಾಗ ಆ ಶಿಷ್ಯರ ಆ ಒಂದು ಮನದಲ್ಲಿದ್ದಂತಹ ಮೊದಲನೆಯ ಪ್ರಶ್ನೆ ಮತ್ತು ಆತಂಕ ಏನಾಗಿತ್ತು? Acts 1 verse 6. 1ನೇ ಅಧ್ಯಾಯ 6ನೇ ವಚನ, ಅಪೊಸ್ತಲರ ಕೃತ್ಯಗಳು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು. Their concern was the kingdom. ಅವರ ಆ ಒಂದು ಬಯಕೆ ಏನಾಗಿತ್ತು ಅಂದರೆ ದೇವರ ರಾಜ್ಯದ ಬಯಕೆ. Now we cannot blame them because that was the main theme of the Old Testament. The Lord will come and sit on David's throne and rule this world. It's a promise given to David, and they were all looking forward to that. ನಾವು ಅವರ ಬಯಕೆದು ತಪ್ಪಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆಯ ಉದ್ದಕ್ಕೂ ದಾವೀದನ ಸಿಂಹಾಸನದ ಮೇಲೆ ಕೂತುಕೊಳ್ಳಲಿಕ್ಕೆ ಒಬ್ಬ ಕರ್ತನು, ಮೆಸ್ಸಾಯನು ಬರುತ್ತಾನೆ, ಆತನು ರಾಜ್ಯವನ್ನು ಸ್ಥಾಪಿಸುತ್ತಾನೆ ಎಂಬುದಾಗಿ ಪ್ರವಾದಿಸಲ್ಪಟ್ಟಿದ್ದರಿಂದ ಇವರೆಲ್ಲರೂ ಅದನ್ನ ಕಾಯುತ್ತಿದ್ದರು. So when the disciples asked, okay, now we understand you had to die. Earlier they thought he should not die. Remember, Peter said you should not go to the cross. And now it all happened. They saw the resurrected Lord. Now he's telling, is it now you're going to start the kingdom? ಅವರಿಗೆ ಮೊದಲು ಅದು ಅರ್ಥವಾಗಲಿಲ್ಲ. ಕರ್ತನು ಪುನರುತ್ಥಾನವಾಗುತ್ತೆ, ಸಾಯುತ್ತೇನೆ ಎಂಬುದಾಗಿ ಹೇಳುವಾಗ ಪೇತ್ರನು ಇಲ್ಲ ನೀನು ಸಾಯಬಾರದು ಎಂಬುದಾಗಿ ಹೇಳಿದನು. ಈಗ ಕರ್ತನ ಪುನರುತ್ಥಾನವಾದಾಗ ಅವರಿಗೆ ಅರ್ಥವಾಗುತ್ತಿದೆ. ಎಲ್ಲ ಸಂಗತಿಗಳು ಮುಗಿದ ನಂತರ ಅವರು ಕೇಳುತ್ತಾರೆ, ಈಗ ನೀನು ರಾಜ್ಯವನ್ನು ಸ್ಥಾಪಿಸುತ್ತೀಯಾ? What was the Lord's answer? Verse 7 and 8 in Acts 1. ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 7-8ನೇ ವಚನದಲ್ಲಿ ಕರ್ತನ ಉತ್ತರ ಏನಾಗಿತ್ತು? ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. They were concerned about the physical kingdom. When is that going to come? ಅವರು ಆ ಒಂದು ಶಾರೀರಿಕವಾದ ಅಥವಾ ಭೌತಿಕವಾದಂತಹ ರಾಜ್ಯವು ಸ್ಥಾಪಿಸಲ್ಪಡುವುದಕ್ಕಾಗಿ ಕಾದುಕೊಂಡಿದ್ದರು. ಯಾವಾಗ ಅದು ಸಂಭವಿಸುತ್ತದೆ ಎಂದು ಕೇಳಿದರು. Jesus already told them that those 12 apostles will be reigning with him in the kingdom. ಯಾಕೆಂದರೆ ಈಗಾಗಲೇ ಯೇಸು ಕ್ರಿಸ್ತನು ಆ 12 ಮಂದಿ ಅಪೊಸ್ತಲರು ತನ್ನೊಟ್ಟಿಗೆ ಆ ರಾಜ್ಯದಲ್ಲಿ ಆಳುತ್ತಾರೆ ಎಂಬುದಾಗಿ ಹೇಳಿದನು. So they are so excited to be in that position. ಅವರು ಆ ಒಂದು ತಮ್ಮ ಸ್ಥಾನದಲ್ಲಿ ಕೂತುಕೊಳ್ಳಬೇಕು ಎಂಬುದಾಗಿ ಉತ್ಸಾಹವುಳ್ಳವರಾಗಿದ್ದರು. They wanted to be set free from the Roman Empire. ಅವರು ಆ ರೋಮ್ ಸಾಮ್ರಾಜ್ಯದ ಅಧಿಕಾರದಿಂದ ಬಿಡಿಸಿಕೊಳ್ಳಲಿಕ್ಕೆ ಬಯಸುತ್ತಿದ್ದರು. But the Lord said, you have a priority now. That's not yours to decide. You have to be my witness.
ಆದರೆ ಕರ್ತನಾಂತ ಯೇಸು ಸ್ವಾಮಿ ಅವರಿಗೆ ಹೇಳುತ್ತಾನೆ, ಅದು ಪ್ರಾಮುಖ್ಯವಲ್ಲ. ಆ ಸಮಯಗಳನ್ನ ಅರ್ಥ ಮಾಡಿಕೊಳ್ಳುವುದು, ನಿಮಗೆ ಅದಕ್ಕಿಂತ ಪ್ರಾಮುಖ್ಯವಾದಂತ ಕೆಲಸ ಉಂಟು ಎಂಬುದಾಗಿ ಆತನು ಹೇಳುತ್ತಾನೆ. It is not just the physical deliverance from the kingdoms of the earth, but freedom from sin and Satan. That is God's priority. ಕೇವಲ ಈ ಭೂಮಿಯ ಮೇಲಿರುವಂತ ಅಧಿಕಾರಿಗಳಿಂದ, ಸರ್ಕಾರಗಳಿಂದ ನಾವು ಬಿಡುಗಡೆ ಹೊಂದುವುದು ಮಾತ್ರವಲ್ಲ, ಬದಲಾಗಿ ಸೈತಾನನಿಂದ ಮತ್ತು ಆ ಒಂದು ಪಾಪದಿಂದ ತಪ್ಪಿಸಿಕೊಳ್ಳಬೇಕು ನಾವು ಎಂಬುದಾಗಿಯೇ ಕರ್ತನು ಆತನು ಬಯಸುವವನಾಗಿದ್ದಾನೆ. And that is done by preaching the gospel, preaching the word. ಅದು ಯಾವಾಗ ಸಂಭವಿಸುತ್ತದೆ ಎಂದರೆ ದೇವರ ವಾಕ್ಯವನ್ನ ಮತ್ತು ಸುವಾರ್ತೆಯನ್ನ ಬೋಧಿಸುವುದರ ಮೂಲಕ. So Paul is telling Timothy, preach the word. The same emphasis is to you and me. Preach the word, preach the gospel. ಆದ್ರಿಂದ ಪೌಲನು ತಿಮೋತಿನಿಗೆ ಹೇಳುತ್ತಿದ್ದಾನೆ, ದೇವರ ವಾಕ್ಯವನ್ನ ಸಾರು. ಅದೇ ನನಗೂ ನಿಮಗೂ ಅತ್ಯಂತ ಪ್ರಾಮುಖ್ಯವಾದದ್ದು, ಏನೆಂದರೆ ಸುವಾರ್ತೆ ಮತ್ತು ದೇವರ ವಾಕ್ಯವನ್ನು ಸಾರುವಂತದ್ದು. Because this word is inspired and profitable for all aspects of the ministry. ಯಾಕಂದರೆ ಈ ಒಂದು ಸಾರುವಂತದ್ದು, ದೇವರ ವಾಕ್ಯವನ್ನು ಹಂಚುವಂತದ್ದು, ದೇವರ ವಾಕ್ಯದ ಎಲ್ಲಾ ವಿಧದಲ್ಲಿಯೂ ಅದು ಅನುಕೂಲವಾಗಿದೆ, ಉಪಯೋಗವಾಗಿದೆ. This preaching of the word was to be Timothy's business and every God's servant's business. ದೇವರ ವಾಕ್ಯವನ್ನ ಸಾರುವಂತದ್ದು ಆ ತಿಮೋಥೆಯನ ಆ ಒಂದು ಕಸುಬಾಗಿರಬೇಕು ಮತ್ತು ಎಲ್ಲಾ ವಿಶ್ವಾಸಿಗಳ, ದೇವರ ಮಕ್ಕಳ ಕೆಲಸವೂ ಕೂಡ ಅದೇ ಆಗಿರಬೇಕು. And then he says in season and out of season. ಮತ್ತು ಕಾಲದಲ್ಲಿಯೂ ಕಾಲವಲ್ಲ, ಅನುಕೂಲವಿರುವ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಎಂಬುದಾಗಿ ಹೇಳುತ್ತಾನೆ. In other words, Timothy has to stand by his duty, whether the opportunity is ripe or not. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ತಿಮೋಥೆಯನು ತನ್ನ ಆ ಜವಾಬ್ದಾರಿಕೆಯಲ್ಲಿ, ತನ್ನ ಆ ಒಂದು ಕರ್ತವ್ಯದಲ್ಲಿ ಅವಕಾಶವಿರಲಿ ಇಲ್ಲದೆ ಇರಲಿ, ಆತನು ಯಾವಾಗಲೂ ಸಿದ್ಧನಿರಬೇಕು ಎಂಬುದಾಗಿ ಹೇಳುತ್ತಾನೆ. Earlier Paul told Timothy that he is like a soldier. ಈ ಹಿಂದೆ ಪೌಲನು ತಿಮೋಥೆಯನಿಗೆ ಹೇಳಿದನು, ನೀನು ಒಬ್ಬ ಸೈನಿಕನ ಹಾಗೆ. He always has to be ready. ಯಾವಾಗಲೂ ಸಿದ್ಧನಿರಬೇಕು. You never know when the enemy attacks. ನಿಮಗೆ ಗೊತ್ತಿಲ್ಲ ಯಾವಾಗ ಶತ್ರು ಆಕ್ರಮಣ ಮಾಡುತ್ತಾನೆ ಎಂಬುದಾಗಿ. And in preaching the word of God, ಮತ್ತು ದೇವರ ವಾಕ್ಯವನ್ನು ಸಾರುವುದರ ವಿಷಯದಲ್ಲಿ, he has to first correct those in error, that is reprove. ಮೊದಲನೇದಾಗಿ ತಪ್ಪಾಗಿ ನಡೆಯುವವರನ್ನ ಆತನು ತಿದ್ದಬೇಕಾಗಿತ್ತು. Today people don't like correction. Even believers don't like correction. ಈ ದಿನದಲ್ಲಿ ಜನರು ತಿದ್ದುಪಾಟನ್ನ ಇಷ್ಟಪಡುವುದಿಲ್ಲ, ವಿಶ್ವಾಸಿಗಳು ಕೂಡ ತಿದ್ದುಪಾಟನ್ನ ಬಯಸುವುದಿಲ್ಲ. But that is the only way we can be right with God. ನಾವು ದೇವರೊಟ್ಟಿಗೆ ಸರಿಯಾಗಿ ಇರಲಿಕ್ಕೆ ಇರುವಂತ ಒಂದೇ ಮಾರ್ಗ ಅಂದರೆ ನಮ್ಮನ್ನು ನಾವು ತಿದ್ದುಕೊಳ್ಳುವುದು. Secondly, those who are sinning, he has to rebuke them. ಎರಡನೇದಾಗಿ ಪಾಪದಲ್ಲಿರುವವರನ್ನ ಗದರಿಸಬೇಕು. 1 Timothy 5:20. Read it please. 1 ತಿಮೋಥೆಯನ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. Titus 1:13. ತೀತನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸು. Chapter 2 verse 15. Titus. ತೀತನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು, ಯಾರು ನಿನ್ನನ್ನು ತಿರಸ್ಕರಿಸಿದ ಹಾಗೆ ನೋಡಿಕೋ. So correct those who are in error. ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಿರುವವರನ್ನ ತಿದ್ದು, rebuke those who are in sin. ಪಾಪದಲ್ಲಿರುವವರನ್ನ ಗದರಿಸು. Thirdly, encourage those who are doing well. ಮೂರನೇದಾಗಿ ಸರಿಯಾಗಿ ನಡೆಯುತ್ತಿರುವವರನ್ನ ನೀನು ಪ್ರೋತ್ಸಾಹಿಸು. See, this is the result of preaching the word. ದೇವರ ವಾಕ್ಯವನ್ನ ಸಾರುವುದರ ಫಲಿತಾಂಶ ಇದೇ ಆಗಿದೆ. Proclamation.
ಸಾರಿ ಹೇಳುವುದು, the word of God, proclaim the word of God, ದೇವರ ವಾಕ್ಯವನ್ನು ಪ್ರಚುರಪಡಿಸುವುದು, correcting, ತಿದ್ದುಪಾಟಿ ಮಾಡುವುದು, rebuking, ಗದರಿಸುವುದು and encouraging. ಮತ್ತು ಪ್ರೋತ್ಸಾಹಿಸುವುದು. All this should be done carefully with the instruction of sound doctrine with patience. ಈ ಎಲ್ಲಾ ಕಾರ್ಯಗಳನ್ನ ನಿಧಾನವಾಗಿ ಆ ಸ್ವಸ್ಥ ಬೋಧನೆಯ ಅಡಿಯಲ್ಲಿ ತಾಳ್ಮೆಯಿಂದ ಮಾಡಬೇಕು. Now we come to chapter 4 verse 3 to 6. We already read it, but let's read verse 3 one more time. ನಾವು ಈಗ 3ನೇ ವಚನದಿಂದ 6ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಈಗಾಗಲೇ 3ನೇ ವಚನವನ್ನು ಓದಿದ್ದೇವೆ, ಮತ್ತೆ ಓದಿಕೊಳ್ಳೋಣ. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. Paul is giving two reasons to Timothy why this charge has to be taken very seriously. ಪೌಲನು ತಿಮೋಥೆಯನ್ನು ಯಾಕೆ ಈ ಒಂದು ಆಜ್ಞೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂಬುದಾಗಿ 2 ಕಾರಣಗಳನ್ನು ಕೊಡುತ್ತಾನೆ. We will probably only be able to look at the first reason today. ನಾವು ಈ ದಿನ ಕೇವಲ ಒಂದು ಕಾರಣವನ್ನು ಮಾತ್ರ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಎನ್ನಿಸುತ್ತದೆ. That says the time will come. ಅಲ್ಲಿ ಹೇಳುವಂತದ್ದೇನೆಂದರೆ ಒಂದು ಕಾಲವು ಬರುತ್ತದೆ. Even Paul was sure that that time has already come in the early century itself. ಪೌಲನ ಕಾಲದಲ್ಲಿಯೇ ಆ ಸಮಯ ಬಂದಿದೆ ಎಂದು ಪೌಲ್ ನೆನೆಸಿದೆ. There was a time coming when men will not like sound teaching. Ranjan? The first reason, a time will come when people will not like sound doctrine. Ranjan, can you hear me? Can you hear me? Niranjan is breaking up. Yes, uncle. Hello. So the first reason is a time will come when men will not put up with sound, healthy doctrine. ಮೊದಲನೆಯ ಕಾರಣ ಏನೆಂದರೆ ಒಂದು ಕಾಲವು ಬರುತ್ತದೆ, ಆಗ ಜನರು ಸ್ವಸ್ಥ ಬೋಧನೆಗೆ ಇಷ್ಟಪಡುವುದಿಲ್ಲ. A general turning away from wholesome doctrine. Sorry. Yes, uncle. Would you please repeat it, uncle? People will turn away from sound or healthy doctrine. ಜನರು ಆ ಒಂದು ಸ್ವಸ್ಥ ಬೋಧನೆಯಿಂದ ಅಥವಾ ಒಳ್ಳೆಯ ಬೋಧನೆಯಿಂದ ಅವರು ತಿರುಗಿಕೊಳ್ಳುವವರಾಗಿರುತ್ತಾರೆ. There will be a disliking for healthy teaching. ಅಲ್ಲಿ ಸ್ವಸ್ಥ ಬೋಧನೆಯನ್ನ The recording has stopped. The second reason is that Paul's time for departure is at hand. ಎರಡನೆಯ ಆ ಒಂದು ಕಾರಣ ಏನೆಂದರೆ ಪೌಲನು ಆತನು ಕಾಲವು ಆತನು ತೀರಿ ಹೋಗುವ ಕಾಲವು ಸಮೀಪವಾಗಿದೆ. We will look at that next time. ನಾವು ಅದನ್ನ ಮುಂದೆ ನಾವು ನೋಡಿಕೊಳ್ಳೋಣ. But there is a time coming when men will willfully turn away from those who teach the truth of God's word. ಒಂದು ದಿನವೂ ಬರುತ್ತದೆ, ಆ ದಿನದಲ್ಲಿ ಜನರು ಅವರೇ ಸ್ವಇಚ್ಛೆಯಿಂದ ದೇವರ ವಾಕ್ಯದಿಂದ ಹಿಂದಿರುಗುವವರಾಗಿರುತ್ತಾರೆ, ಸ್ವಸ್ಥ ಬೋಧನೆಯಿಂದ. Instead, they would seek out teachers. There are many who are available like that. They will tell what the people want to hear, not what they need to hear. ಅದರ ಬದಲಾಗಿ ಅವರು ತಾವು ಏನನ್ನ ಕೇಳಬೇಕು ಎಂಬುದಾಗಿ ಬಯಸುತ್ತಾರೋ ಅದನ್ನ ಬೋಧಿಸುವಂತ ಬೋಧಕರನ್ನ
ಅವರು ಇಟ್ಟುಕೊಳ್ಳುವಂತವರಾಗಿದ್ದಾರೆ. ಅಂತಹ ಬೋಧಕರು ಈ ದಿನ ಅನೇಕರು ಇದ್ದಾರೆ. ಸ್ವಸ್ಥ ಬೋಧನೆಯನ್ನೆಲ್ಲ ಬದಲಾಗಿ ತಾವು ಕೇಳಲು ಬಯಸುವಂತಹ ವಿಷಯಗಳ ಬೋಧನೆಯನ್ನ ಮಾಡುವ ಬೋಧಕರನ್ನ. Such teachers merely tickle the ear. ಅಂತಹ ಬೋಧಕರು ಕೇವಲ ನಿಮ್ಮ ಕಿವಿಗಳನ್ನ ಅವರು ಸಂತೋಷಪಡಿಸುವವರಾಗಿರುತ್ತಾರೆ. Their ears will itch for doctrine that are pleasing and comfortable to them. ಅವರ ಕಿವಿಗಳು ಕೇಳಲಿಕ್ಕೆ ಮತ್ತು ಅವರ ಅನುಕೂಲಕ್ಕೆ ಉತ್ತಮವಾದಂತಹ ಸಂತೋಷ ಪಡಿಸುವಂತಹ ಬೋಧನೆಗಳನ್ನ ಸಿದ್ಧಾಂತಗಳನ್ನ ಕೇಳಲಿಕ್ಕೆ ಬಯಸುತ್ತದೆ. If you turn to Acts 17 verse 19, ನಾವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 19ನೇ ವಚನಕ್ಕೆ ತಿರುಗುವಾಗ we read about a group of people in Athens who were like that. ಆ ಒಂದು ಅಥೇನೆ ಪಟ್ಟಣದಲ್ಲಿ ಅಂತಹ ಮನಸ್ಥಿತಿ ಉಳ್ಳಂತಹ ಕೆಲವು ಜನರ ಗುಂಪುಗಳನ್ನ ನಾವು ನೋಡುತ್ತೇವೆ. Read Acts 17 verse 19. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 19ನೇ ವಚನ. ಅವರು ಅವನನ್ನು ಹಿಡಿದು ಅರಿಯೋಪಾಗಕ್ಕೆ ಕರೆದುಕೊಂಡು ಹೋಗಿ, ನೀನು ಹೇಳುವ ಈ ನೂತನ ತರವಾದ ಉಪದೇಶವನ್ನು ನಾವು ತಿಳಿಯಬಹುದೇ? Verse 20. ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ, ಆದ ಕಾರಣ ಅವೇನಿದ್ದಾವು ತಿಳಿಯಬೇಕೆಂದು ನಮಗೆ ಅಪೇಕ್ಷೆಯದೆ ಅಂದರು. The Athenians were people who wanted to hear something new. ಅಥೇನೆಯಲ್ಲಿದ್ದಂತಹ ವಾಸವಾಗಿದ್ದಂತಹ ಜನರು ಹೊಸದಾಗಿ ಯಾವುದಾದ್ರೂ ಸಂಗತಿಗಳನ್ನ ಕೇಳಲಿಕ್ಕೆ ಆಶೆ ಉಳ್ಳಂತ ಜನರು. They have itching ears. What new things we can hear? ಅವರು ತೀಟೆ ಕಿವಿ ಉಳ್ಳವರಾಗಿ ಯಾವ ಹೊಸ ವಿಷಯಗಳನ್ನ ನಾವು ಕೇಳಬಹುದು ಎಂಬುದಾಗಿ ಬಯಸುತ್ತಿದ್ದರು. A servant of God said like this. ಒಬ್ಬ ದೇವರ ಸೇವಕರು ಈ ರೀತಿ ಹೇಳಿದರು, If it is new, it may not be true. ಅದು ಹೊಸದಾಗಿದ್ದರೆ ಅದು ಸತ್ಯವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. If it is true, it may not be new. ಅದು ಸತ್ಯವಾಗಿರುವುದಾದರೆ ಅದು ಹೊಸ ಸಂಗತಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. The word of God is old and tested and tried word of God. ದೇವರ ವಾಕ್ಯವು ಅದು ಪುರಾತನವಾದದ್ದು, ಸಮಯದಲ್ಲಿ ಪರೀಕ್ಷಿಸಲ್ಪಟ್ಟಂತದ್ದು ಮತ್ತು ಸತ್ಯವಾದದ್ದಾಗಿದೆ. Dear ones, many today don't want sound doctrine. ನನ್ನ ಪ್ರಿಯರೇ, ಅನೇಕರು ಈ ದಿನ ಸ್ವಸ್ಥ ಬೋಧನೆಯನ್ನ ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ. I remember going to an assembly and telling them about the Santa Claus, all the celebration going on in the assembly hall. And I said, this is not right. I know what was the leader's response to that. ನಾನು ಒಂದು ಸಭೆಗೆ ಹೋಗಿ ಅಲ್ಲಿ ಸಾಂತಾ ಕ್ಲಾಸ್ ಮತ್ತೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆ, ಆ ಒಂದು ಸಂತೋಷದ ಕುರಿತಾಗಿ ಸತ್ಯವೇದವು ಏನು ಬೋಧಿಸುತ್ತದೆ ಎಂಬುದಾಗಿ ನಾನು ಬೋಧಿಸುವಾಗ ನನಗೆ ಗೊತ್ತಾಯಿತೇನೆಂದರೆ ಅಲ್ಲಿರುವಂತ ಹಿರಿಯರಿಗೆ, ನಾಯಕರಿಗೆ ಇಷ್ಟವಾಗಲಿಲ್ಲ. Many an experience like that. They don't want sound doctrine. They want what is men pleasing messages. ಅನೇಕ ಜನರು, ವಿಶ್ವಾಸಿಗಳು ದೇವರ ವಾಕ್ಯವನ್ನ ಆ ರೀತಿ ಕೇಳಲಿಕ್ಕೆ ಬಯಸುವುದಿಲ್ಲ. ಬದಲಾಗಿ ತಮಗಿಷ್ಟವಾದಂಥದ್ದು, ಮನುಷ್ಯರಿಗೆ ಮೆಚ್ಚುಗೆ ಆಗುವಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ಬಯಸುತ್ತಾರೆ. When I wrote about what is happening among us in many of our marriage celebrations, what dishonoring way the girls dress and all those things, when I wrote, do you know what a famous leader among us told me? ನಾನು ಈ ಒಂದು ಮದುವೆಯ ವಿಷಯದಲ್ಲಿ ಮತ್ತು ಮದುವೆ ಮಾಡಿಕೊಳ್ಳುವುದರ ವಿಷಯದಲ್ಲಿ ಮತ್ತು ಹೆಣ್ಣು ಮಕ್ಕಳು ಉಡುಪನ್ನು ಧರಿಸಿಕೊಳ್ಳುವ ವಿಷಯದಲ್ಲಿ ನಾನು ಬರೆದಾಗ ಎಲ್ಲರಿಗೂ ಚಿರಪರಿಚಿತವಾದಂತಹ ಒಬ್ಬ ಕ್ರಿಸ್ತ ನಾಯಕರು ಯಾವ ರೀತಿ ಉತ್ತರವನ್ನ ಕೊಟ್ಟರು ಎಂಬುದಾಗಿ ನಿಮಗೆ ಗೊತ್ತಾ? He said, Brother Raju, what you said is true. ಅವರು ಹೇಳಿದರು, ಸಹೋದರ ರಾಜು ಅವರೇ, ನೀವು ಹೇಳಿದಂಥದ್ದು ಸತ್ಯವೇ. But people want it. So what do? People want, because that is our culture. We don't change that. What you say is true, but I cannot do it because that is what people wanted. ಅದು ಜನಕ್ಕೆ ಇಷ್ಟವಾಗಿದೆ, ಜನರು ಅದನ್ನ ಬಯಸುತ್ತಾರೆ, ಅದು ನಮ್ಮ ಸಂಸ್ಕೃತಿಯಲ್ಲಿ ಬಂದು ಬಿಟ್ಟಿದೆ. ನೀವು ಹೇಳುವಂಥದ್ದು, ಬೋಧಿಸುವಂಥದ್ದು ಸತ್ಯವಾಗಿದೆ, ಆದರೆ ನಾವು ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದರು. So the truth has become offensive to many today.
ಆದ್ದರಿಂದ ಸತ್ಯವು ಈ ದಿನ ಅನೇಕರಿಗೆ ಅದು ಭಯವನ್ನ ಹುಟ್ಟಿಸುವಂತದ್ದು ಅಥವಾ ಅವರಿಗೆ ತೊಂದರೆಯನ್ನ ಉಂಟು ಮಾಡುವಂತದ್ದಾಗಿದೆ. And what is the result? They get myth. Verse 4 it says, they will turn away from listening to the truth and wander off into myths. ನಾವು ಅಲ್ಲಿ ಮುಂದೆ ನೋಡುವ ಹಾಗೆ ಅವರು ಏನು ಮಾಡುತ್ತಾರಂತೆ ವಿಶ್ವಾಸಂಗ Verse 4. 4ನೇ ವಚನದಲ್ಲಿ ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು, ಅಂದರೆ ಸ್ವಸ್ಥ ಬೋಧನೆಯಿಂದ ದಾರಿ ತಪ್ಪಿ ಹೋಗುತ್ತಾರೆ. A poor exchange to sacrifice truth for fable. ಕಲ್ಪನಾ ಕಥೆಗಳು. ಸತ್ಯಕ್ಕೆ ಬದಲಾಗಿ ಕಲ್ಪನಾ ಕಥೆಗಳಿಗೆ ಅವರು ಮಾರು ಹೋಗುತ್ತಾರೆ. That is what we get when we refuse sound doctrine. ನಾವು ಸ್ವಸ್ಥ ಬೋಧನೆಯನ್ನ ತಿರಸ್ಕರಿಸುವಾಗ ಇಂಥದ್ದೇ ನಮಗೆ ಕಲ್ಪನಾ ಕಥೆಗಳೇ ಸಿಗುವಂತವುಗಳಾಗಿವೆ. Paul has already told in 1 Timothy 3:15 what the church is. ಪೌಲನು ಈಗಾಗಲೇ 1 ತಿಮೋಥಿ 3ನೇ ಅಧ್ಯಾಯ 15ನೇ ವಚನದಲ್ಲಿ ಸಭೆಯು ಏನಾಗಿದೆ ಎಂಬುದಾಗಿ ತಿಳಿಸಿದನು. It is the ground and pillar of truth. ಅದು ಸತ್ಯಕ್ಕೆ ಸ್ತಂಭವು ಮತ್ತು ಆಧಾರವೂ ಆಗಿದೆ ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. Church is not an entertainment place. ಸಭೆ ಅದು ಮನರಂಜನೆಯ ಒಂದು ಸ್ಥಳವಲ್ಲ. When you take a medicine, most of the time the medicine is bitter. ನಾವು ಒಂದು ಔಷಧಿಯನ್ನ ತೆಗೆದುಕೊಳ್ಳುವಾಗ ಅನೇಕ ಸಂದರ್ಭದಲ್ಲಿ ಅದು ಕಹಿಯಾಗಿರುತ್ತದೆ. But it can heal. ಆದರೆ ಅದು ನಮ್ಮನ್ನ ಗುಣಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. But many patients want sweet medicine. They don't want bitter medicine. ಆದರೆ ಅನೇಕ ರೋಗಿಗಳಿಗೆ ಸಿಹಿಯಾದಂತ ಔಷಧಿ ಬೇಕು, ಕಹಿಯಾದ ಔಷಧಿ ಬೇಡ. There is a saying that ರೋಗಿ ಇಚ್ಛಿಸಿದು ವೈದ್ಯನು ಕೊಟ್ಟದು ಒಂದೇ. There are doctors who give medicines that will please the patient. ಒಂದು ಮಾತು ಹೀಗುಂಟು, ರೋಗಿ ಬಯಸಿದ್ದು ಮತ್ತು ವೈದ್ಯರು ಕೊಟ್ಟದ್ದು ಎರಡೂ ಒಂದೇ. ಅಂದರೆ ಅವರು ತಮಗಿಷ್ಟವಾದಂತ ಔಷಧಿಯನ್ನ ತೆಗೆದುಕೊಳ್ಳಲಿಕ್ಕೆ ಬಯಸುತ್ತಾರೆ. Here the problem is the inclination of the audience, the liking of the hearers. ಇಲ್ಲಿ ಇರುವಂತ ಸಮಸ್ಯೆ ಏನಂತ ಅಂದರೆ ಕೇಳುಗರಿಗೆ ಇಷ್ಟವಾಗುವಂತ ವಿಷಯಗಳು. And can you turn to Jeremiah chapter 5 verse 31? ನಾವು ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 31ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Jeremiah 5:31. ಯೆರೆಮೀಯನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 31ನೇ ವಚನ. ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸುತ್ತಾರೆ, ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡುತ್ತಾರೆ. ನನ್ನ ಜನರು ಇದನ್ನೇ ಪ್ರೀತಿಸುತ್ತಾರೆ, ಕಟ್ಟ ಕಡೆಗೆ ನೀವು ಏನು ಮಾಡುವಿರಿ? ನನ್ನ ಜನರಿಗೆ ಇದೇ ಇಷ್ಟ. My people, your people want that, so the leaders are giving what the people like. ನನ್ನ ಜನರಿಗೆ ಅದೇ ಬೇಕು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. ಜನರು ಏನನ್ನ ಇಷ್ಟಪಡುತ್ತಾರೋ ಅದನ್ನೇ ನಾಯಕರು ಕೊಡುತ್ತಿದ್ದಾರೆ. That's exactly what the answer I was given. Said, brother, what you said is right, but we cannot do it because that is what our people want. ಅದೇ ಉತ್ತರವು ನನಗೂ ಬಂತು. ಸಹೋದರ, ನೀವು ಹೇಳುವಂತದ್ದು ಸತ್ಯವೇ, ಆದರೆ ನಾವು ಜನರಿಗೆ ಏನಿಷ್ಟವೋ ಅದನ್ನ ಮಾಡಬೇಕಾಗುತ್ತದೆ ಎಂಬುದಾಗಿ. So in 2 Timothy chapter 4, it is the audience problem, the listeners problem. 2ನೇ ತಿಮೋಥಿ 4ನೇ ಅಧ್ಯಾಯದಲ್ಲಿ ನೋಡುವಾಗ ಅದು ಕೇಳುಗರ ಸಮಸ್ಯೆ ಆಗಿತ್ತು. In 2 Timothy 3, 6 and 7, 2 ತಿಮೋಥಿಯನ ಬರೆದ ಪತ್ರಿಕೆ 3ನೇ ಅಧ್ಯಾಯ 6 ಮತ್ತು 7ನೇ ವಚನಕ್ಕೆ ಬರುವಾಗ there it is the intent of the false teachers. Look at chapter 3 verse 6 and 7. 2 ತಿಮೋಥಿ 3ನೇ ಅಧ್ಯಾಯ 6, 7ನೇ ವಚನದಲ್ಲಿ ನೋಡುವಾಗ ಸುಳ್ಳು ಬೋಧಕರ ಸಮಸ್ಯೆ ಇಲ್ಲಿ ಕೊಡಲ್ಪಟ್ಟಿದೆ. ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. Okay, there it is the false teachers desire to mislead people. Here it is the people's interest to hear itching ears, false doctrines. ಇಲ್ಲಿ ನಾವು ನೋಡುವಾಗ ಸುಳ್ಳು ಬೋಧಕರು ಜನರನ್ನ ತಪ್ಪುದಾರಿಗೆ ಎಳೆಯುವುದಕ್ಕೆ ಬಯಸುವ ಮನಸ್ಸುಳ್ಳವರಾಗಿದ್ದಾರೆ. ಆದ್ರೆ 4ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಕೇಳುಗರೆ
ತಮಗೆ ತೀಟೆ ಕಿವಿಗಳುಳ್ಳವರಾಗಿ ಇಷ್ಟವಾಗುವಂತ ಬೋಧನೆಯನ್ನ ಕೇಳಲಿಕ್ಕೆ ಬಯಸುತ್ತಿದ್ದಾರೆ. Dear ones, for error to flourish, both side has to cooperate and agree. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ತಪ್ಪು ಅದು ಬೆಳೆಯಬೇಕಾದರೆ ಎರಡು ಕಡೆಯವರು ಅವರು ಒಪ್ಪಬೇಕಾಗುತ್ತದೆ, ಒಪ್ಪಂದ ಮಾಡಿಕೊಳ್ಳಬೇಕಾಗುತ್ತದೆ. What is the remedy for that in our assemblies? ಇದಕ್ಕೆ ಇರುವ ನಮ್ಮ ಸಭೆಯಲ್ಲಿರುವಂತಹ ಈ ಸಮಸ್ಯೆಗೆ ಇರುವ ಪರಿಹಾರವೇನು? The church elders or leaders knowledgeable in the scripture, apt to teach as the qualification of the elders, and the believers who are hungry for the truth. ನಮ್ಮ ಸಭೆಯಲ್ಲಿ ನಾಯಕರು ಮತ್ತು ಹಿರಿಯರು ದೇವರ ವಾಕ್ಯದ ಸ್ವಸ್ಥ ಬೋಧನೆಯಲ್ಲಿ ಕೇಳಿದವರು, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಆಗಿರಬೇಕು. ಎರಡನೆಯದಾಗಿ ವಿಶ್ವಾಸಿಗಳು ಅವರು ಕೇಳಲಿಕ್ಕೆ, ಸ್ವಸ್ಥ ಬೋಧನೆಯನ್ನ ಅಂಗೀಕರಿಸಲಿಕ್ಕೆ ಹಸಿವೆ ಉಳ್ಳವರಾಗಿರಬೇಕು. When those two meet together, our assemblies will profit from the word of God. ಈ ಎರಡೂ ಸಂಗತಿಗಳು ನಮ್ಮ ಸಭೆಗಳಲ್ಲಿ ಇರುವುದಾದರೆ ದೇವರ ವಾಕ್ಯವು ನಮ್ಮ ಸಭೆಗಳಿಗೆ ಅನುಕೂಲವಾಗಿರುತ್ತದೆ. Unfortunately, many places that is missing these days. ಆದರೆ ಅನೇಕ ಸಭೆಗಳಲ್ಲಿ ಈ ದಿನದಲ್ಲಿ ಇದು ಇಲ್ಲದಂತದ್ದಾಗಿದೆ. So there is a market for false teachers because it pleases. They are men pleasers who entertain people. ಆದ್ದರಿಂದ ಸುಳ್ಳು ಬೋಧಕರಿಗೆ ಈ ದಿನ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಉಂಟು. ಯಾಕಂದರೆ ಅವರು ಮನುಷ್ಯರಿಗೆ ಇಷ್ಟವಾಗುವಂತ ಬೋಧನೆಗಳನ್ನು ಮಾಡುತ್ತಾರೆ. Some of you might have heard, I will say this and close it. Some of you might have heard about the late M.E. Cherian from Madurai, Tamil Nadu. He was a servant of God. In a jovial way, he explained like this. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ವಿಷಯವನ್ನು ಕೇಳಿರಬಹುದು. ಈಗ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಎಮ್ಮಿ ಚೆರಿಯನ್ ಎಂಬಂತಹ ಸಹೋದರರು, ಸೇವಕರು, ಅವರು ಮಧುರೈಯ ಸೇವಕರಾಗಿದ್ದರು. ಅವರು ಈ ರೀತಿ ಹೇಳಿದರು. He said there was a Upadeshi. Upadeshi is correct in Kannada? Bodhagaru. He went to solve a problem in the family between husband and wife. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಇದ್ದಂತ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಈ ಉಪದೇಶಕರು ಹೋದರು. So when he went there, the husband was not there, only the wife was there. ಅವರು ಹೋದಾಗ ಗಂಡನು ಮನೆಯಲ್ಲಿ ಇರಲಿಲ್ಲ, ಹೆಂಡತಿ ಮಾತ್ರ ಇದ್ದರು. So he listened to all the wives complain about the husband. ಈಗ ಹೆಂಡತಿ ಗಂಡನ ಮೇಲೆ ಹೇಳುವಂತ ಎಲ್ಲಾ ದೂರುಗಳನ್ನ ಆತನು ಕೇಳಿಸಿಕೊಂಡನು. And then he said, what you said, sister, what you said is true. ಆ ನಂತರ ಆತನು ಹೇಳಿದನು, ಸಹೋದರಿ, ನೀನು ಹೇಳಿದಂತದ್ದೆಲ್ಲ ಸತ್ಯವಾದ ಮಾತುಗಳು. But in the next room there was a housemaid who was listening to this. ಆದರೆ ಆ ಪಕ್ಕದ ಕೋಣೆಯಲ್ಲಿದ್ದಂತಹ ಮನೆ ಕೆಲಸದವಳು ಈ ಎಲ್ಲ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದಳು. And he said it and prayed and went. ಮತ್ತು ಆತನು ಈ ಎಲ್ಲಾ ವಿಷಯಗಳನ್ನ ಕೇಳಿಸಿಕೊಂಡು ಪ್ರಾರ್ಥನೆ ಮಾಡಿ ಹೊರಟು ಹೋದನು. The next day when he came, only the husband was at the home. ಮುಂದಿನ ದಿನ ಆತನು ಬರುವಾಗ ಮನೆಯಲ್ಲಿ ಕೇವಲ ಮನೆಯ ಯಜಮಾನನು ಮಾತ್ರ ಇದ್ದನು, ಗಂಡನು. Wife was not there. ಹೆಂಡತಿ ಮನೆಯಲ್ಲಿ ಇರಲಿಲ್ಲ. So the husband told all the complaints about the wife. ಮತ್ತು ಈಗ ಗಂಡನು ಹೆಂಡತಿಯ ಮೇಲಿದಂತ ಎಲ್ಲ ದೂರನ್ನ ಉಪದೇಶಕನಿಗೆ ಹೇಳಿದನು. He heard everything and he said, what you said is also right. ನಂತರ ಈ ಉಪದೇಶಕನು ಅದೆಲ್ಲವನ್ನ ಕೇಳಿಸಿಕೊಂಡು, ನೀನು ಹೇಳಿದಂತದ್ದೆಲ್ಲವೂ ಕೂಡ ಸತ್ಯ ಎಂಬುದಾಗಿ ಹೇಳಿದನು. And this maid was listening this also from the other room. ಇನ್ನೊಂದು ಕೋಣೆಯಲ್ಲಿದ್ದಂತ ಆ ಮನೆ ಕೆಲಸದವಳು ಇದನ್ನು, ಈತನ ಮಾತುಗಳನ್ನು ಕೂಡ ಕೇಳಿಸಿಕೊಳ್ಳುತ್ತಿದ್ದಳು. So that maid asked this Upadeshi, what is this Upadeshi? Yesterday you said the wife is right. Today you said the husband is right. What is this? ನಂತರ ಆ ಮನೆ ಕೆಲಸದವಳು ಈ ಉಪದೇಶಕನಿಗೆ ಕೇಳಿದಳು, ಏನಿದು ಉಪದೇಶಕನೇ, ನಿನ್ನೆ ಹೆಂಡತಿ ಹೇಳಿದ್ದಕ್ಕೂ ಸರಿ ಅಂತ ಹೇಳಿದೆ, ಈಗ ಗಂಡ ಹೇಳುವುದಕ್ಕೂ ಸರಿ ಎಂದು ಹೇಳುತ್ತೀಯಲ್ಲ ಎಂಬುದಾಗಿ ಕೇಳಿದಳು. And the Upadeshi said, ಅಮ್ಮ ನೀವು ಹೇಳುದು ಕರೆಕ್ಟ್. ಉಪದೇಶಕನು ಹೇಳಿದನು, ಅಮ್ಮ ನೀನು ಹೇಳೋದು ಸರಿ ಇದೆ. Many preachers are like that. We wanted to please everybody. ಅನೇಕ ಬೋಧಕರು ಕೂಡ ಹೀಗೆ ಇದ್ದಾರೆ, ಎಲ್ಲರನ್ನ ಮೆಚ್ಚಿಸಬೇಕು ಎಂಬುದಾಗಿ ಅವರು ಬಯಸುತ್ತಾರೆ. When Paul is telling about the truth, it is the 6th time he is using the word truth in this epistle.
ಪೌಲನು ಸತ್ಯ ಬೋಧನೆಯ ವಿಷಯದಲ್ಲಿ ಮಾತನಾಡುವಾಗ ಈ ಒಂದು ಪತ್ರಿಕೆಯಲ್ಲಿ 6ನೇ ಬಾರಿ ಅಸ್ವಸ್ಥ ಬೋಧನೆ ಎಂಬಂತ ಮಾತನ್ನು ಉಪಯೋಗಿಸುತ್ತಿದ್ದಾನೆ. ಸತ್ಯ ಬೋಧನೆ, ಸತ್ಯವೆಂಬುದು. ಬೋಧನೆ. In 1 Timothy he used it 5 times. 1 ತಿಮೋಥಿಯನ ಪತ್ರಿಕೆಯಲ್ಲಿ 5 ಬಾರಿ ಸತ್ಯ ಬೋಧನೆ ಎಂಬುದಾಗಿ ಉಪಯೋಗಿಸಿದನು. Twice in Titus. ತೀತನ ಪತ್ರಿಕೆಯಲ್ಲಿ 2 ಬಾರಿ. In other words, Paul was very concerned about the heresy that will distort the truth. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಪೌಲನು ಈ ಸುಳ್ಳು ಬೋಧನೆಗಳು ಸತ್ಯ ಬೋಧನೆಯನ್ನ ಹೇಗೆ ಕೆಡಿಸುತ್ತದೆ ಎಂಬುದರ ವಿಷಯದಲ್ಲಿ ಆತನು ಚಿಂತಿತನಾಗಿದ್ದನು. Many preachers and leaders today are men pleasers, sad to say. ಈ ದಿನ ಅನೇಕ ಬೋಧಕರು ಮತ್ತು ಸುವಾರ್ತಿಕರು ಮನುಷ್ಯರ ಮುಖಸ್ತುತಿ ಮಾಡಿ ಅವರನ್ನ ಮೆಚ್ಚಿಸುವವರಾಗಿದ್ದಾರೆ. They don't want to offend anybody. ಯಾರಿಗೂ ಮನಸ್ಸನ್ನು ನೋಯಿಸಲಿಕ್ಕೆ ಇಷ್ಟಪಡುವುದಿಲ್ಲ. If you listen to the words of the Lord to the prophets in the Old Testament, God told them, you speak the word that I tell you. Don't turn to the left or right. And such was the standard of the word of God. Thus says the Lord. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಯೆಹೋವ ದೇವರು ತನ್ನ ಪ್ರವಾದಿಗಳಿಗೆ ಮತ್ತು ಭಕ್ತರಿಗೆ ಹೇಳುವಂತ ಮಾತು, ತನ್ನ ಸೇವಕರಿಗೆ ನಾನು ಹೇಳುವಂತ ಮಾತನ್ನ ಅದೇ ರೀತಿ ನೀವು ಹೇಳಬೇಕು, ಎಡಕ್ಕಾಗಲಿ ಬಲಕ್ಕಾಗಲಿ ನಿಮ್ಮಿಷ್ಟಕ್ಕೆ ತಕ್ಕ ಹಾಗೆ ಮಾತನಾಡಬಾರದು ಎಂಬುದಾಗಿ ಹೇಳಿದ್ದನು. ಅದೇ ದೇವರ ವಾಕ್ಯ. The church is the ground and pillar of truth. ಸಭೆ ಅನ್ನುವಂಥದ್ದು ಅದು ಸತ್ಯಕ್ಕೆ ಅದು ಸ್ತಂಭವೂ ಆಧಾರವೂ ಆಗಿದೆ. People come to the church not for entertainment, but to hear swastha bodhane, sound, healthy teaching of the word of God. ಜನರು ಸಭೆಗೆ ಬರುವಂತದ್ದು ಮನರಂಜನೆಗಾಗಿ ಅಲ್ಲ, ಬದಲಾಗಿ ಸ್ವಸ್ಥ ಬೋಧನೆ ಮತ್ತು ಆರೋಗ್ಯಕರವಾದಂತಹ ಮಾತುಗಳನ್ನ ಕೇಳಲಿಕ್ಕೆ ಬರುತ್ತಾರೆ. There is plenty of manoranjana in the world. They don't need to come to church for that. ಈ ಲೋಕದಲ್ಲಿ ಬೇಕಾದಷ್ಟು ಮನರಂಜನೆ ಉಂಟು, ಅದಕ್ಕಾಗಿ ಅವರು ಸಭೆಗೆ ಬರುವ ಅವಶ್ಯಕತೆ ಇಲ್ಲ. Now preach the word. ಆದರೆ ಈಗ ದೇವರ ವಾಕ್ಯವನ್ನ ಸಾರು. Verse 5 and I will close it. 5ನೇ ವಚನವನ್ನು ನಾನು ಓದಿ ಇಲ್ಲಿಗೆ ಮುಗಿಸುತ್ತೇನೆ. ಆದರೆ ನೀನು ಎಲ್ಲಾ ವಿಷಯದಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. Paul is telling, no matter what is happening around you, but for you, Timothy, be a different person. Be true to the word of God. ಪೌಲನು ತಿಮೋಥಿಯನಿಗೆ ಏನು ಹೇಳುತ್ತಿದ್ದಾನೆಂದರೆ, ನಿನ್ನ ಸುತ್ತ ಏನು ಸಂಭವಿಸಿದರೂ ಪರವಾಗಿಲ್ಲ, ನೀನು ಸತ್ಯವನ್ನ ಹಿಡಿದವನಾಗಿರು, ದೇವರ ವಾಕ್ಯಕ್ಕೆ ನೀನು ಸತ್ಯವಂತನಾಗಿರು. ನೀನಾದರೂ, that is the ways, but you be different. ನೀನಾದರೂ ಎಂಬುದಾಗಿ ಹೇಳುತ್ತಾನೆ, ಅಂದರೆ ನೀನು ವಿಭಿನ್ನನಾಗಿರು. Timothy must be careful in the face of all these difficulties and heresies happening in the church. ಈ ಸಭೆಯಲ್ಲಿ ಸಂಭವಿಸುತ್ತಿದ್ದಂತೆ ಈ ಸುಳ್ಳು ಬೋಧನೆಗಳು ಮತ್ತು ಈ ಕಷ್ಟಕರ ಸಂಗತಿಗಳಿಗೆ ತಿಮೋಥಿಯನು ಅತ್ಯಂತ ಎಚ್ಚರಿಕೆಯಿಂದಿರಬೇಕಾಗಿತ್ತು. He tells him to endure hardship. ಶ್ರಮೆಯನ್ನ ತಾಳಿಕೋ ಎಂಬುದಾಗಿ ಆತನು ಉಪದೇಶಿಸುತ್ತಾನೆ. Do the work of an evangelist. ಸುವಾರ್ತಿಕನ ಕೆಲಸವನ್ನು ಮಾಡು. Proclaim the gospel at every opportunity. ನಿನಗೆ ಸಿಗುವ ಎಲ್ಲ ಅವಕಾಶದಲ್ಲಿಯೂ ಸುವಾರ್ತೆಯನ್ನ ಸಾರುವವನಾಗಿರು. When Paul wrote to Timothy to do the work of an evangelist, some believe that he had the gift of evangelism. ಪೌಲನು ತಿಮೋಥಿಯನಿಗೆ ಸುವಾರ್ತೆಯನ್ನ ಸಾರು ಎಂಬುದಾಗಿ ಬರೆಯುವಾಗ ಅನೇಕರು ಈ ರೀತಿ ನೆನೆಸುತ್ತಾರೆ, ತಿಮೋಥಿಯನಿಗೆ ಸುವಾರ್ತೆ ಸಾರುವ ವರವಿತ್ತು ಎಂಬುದಾಗಿ. Paul is telling him, encouraging him to do that. ಪೌಲನು ಆ ಕೆಲಸವನ್ನ ಮಾಡು ಎಂಬುದಾಗಿ ಪ್ರೋತ್ಸಾಹಿಸುತ್ತಿದ್ದಾನೆ. Some believe that Timothy's gift was more a pastor or a teacher. ಇನ್ನು ಅನೇಕರು ಈ ರೀತಿ ಹೇಳುತ್ತಾರೆ, ತಿಮೋಥಿಯನ ಆ ಒಂದು ವರ ಏನಾಗಿತ್ತು ಅಂದರೆ ಸಭಾಪಾಲನೆಯ ಅಥವಾ ಸಭಾ ಸೇವಕನ ಆ ಒಂದು ವರವಿತ್ತು ಎಂಬುದಾಗಿ ಹೇಳುತ್ತಾರೆ. But even if Timothy is a pastor and teacher, not an evangelist, that should not hinder him from proclaiming the gospel. ತಿಮೋಥಿಯನು ಆತನು
ಬೋಧಕನು ಮತ್ತು ಸಭಾಪಾಲಕನಾಗಿದ್ದರೂ ಕೂಡ ಸುವಾರ್ತೆಯನ್ನ ಸಾರುವುದಕ್ಕೆ ಆತನು ಹಿಂಜರಿಯಬಾರದು. And that is something should be true with all of us. ನಮ್ಮೆಲ್ಲರಲ್ಲಿಯೂ ಈ ಸತ್ಯವು ಅದು ನಿಜವಾದದ್ದಾಗಿರಬೇಕು. Share the gospel in every opportunity. ನಿಮಗೆ ಸಿಗುವ ಎಲ್ಲಾ ಅವಕಾಶಗಳಲ್ಲಿಯೂ ಸುವಾರ್ತೆಯನ್ನ ಸಾರಿರಿ. Let me close here. I'm sorry I taken a little extra time. If any God's servants are listening to us today, examine our life whether we are men pleasers or whether we are God pleasers. ನಾನು ಇಲ್ಲಿಗೆ ನನ್ನ ವಾಕ್ಯವನ್ನ ಮುಗಿಸುತ್ತೇನೆ. ಯಾರಾದರೂ ದೇವರ ಸೇವಕರು ದೇವರ ವಾಕ್ಯವನ್ನ ಕೇಳುತ್ತಿರುವುದಾದರೆ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಿರಿ. ನೀವು ದೇವರನ್ನ ಮೆಚ್ಚಿಸುವವರಾಗಿದ್ದೀರೋ ಮನುಷ್ಯರನ್ನ ಮೆಚ್ಚಿಸುವವರಾಗಿದ್ದೀರೋ. Paul says very clearly that if I'm trying to please men, I cannot be the servant of God. ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ನಾನು ಮನುಷ್ಯನನ್ನ ಮೆಚ್ಚಿಸುವವನಾಗಿದ್ದರೆ ದೇವರ ಸೇವಕನಾಗಿರಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. May the Lord challenge us with this word to do whatever the gift God has given us, preach the word, share the word. ಈ ವಾಕ್ಯಗಳನ್ನ ನಾವು ಕೇಳುವಾಗ ದೇವರು ನಮ್ಮ ಹೃದಯಗಳಲ್ಲಿ ಒಂದು ಸವಾಲನ್ನ ಎಬ್ಬಿಸಲಿ. ನಮಗೆ ಯಾವುದೇ ವರವಿದ್ದರೂ ಪರವಾಗಿಲ್ಲ, ಸುವಾರ್ತೆಯನ್ನ ಸಾರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. Thank you very much. Thank you.